ಕಿಡ್ನಾಪ್ ಅಂಡ್ ಮರ್ಡರ್ ಕೇಸ್ನಲ್ಲಿ ದರ್ಶನ್ ಗ್ಯಾಂಗ್ನ ಪೊಲೀಸರು ಇದೀಗ ವಶಕ್ಕೆ ಪಡೆದುಕೊಂಡಿದ್ದು ತನಿಖೆಯನ್ನು ಮುಂದುವರಿಸ್ತಾ ಇದ್ದಾರೆ, ಸಾಕ್ಷಿಗಳನ್ನ ಕಲೆ ಹಾಕ್ತಾ ಇದ್ದಾರೆ. ಹೀಗಿರುವಾಗ ಈ ಸ್ವಾಮಿಗೆ ಸಂಬಂಧಪಟ್ಟಂತಹ ಕೆಲವೊಂದು ವಸ್ತುಗಳು ಎಲ್ಲೋಯ್ತು ಅನ್ನೋ ಪ್ರಶ್ನೆ ಇತ್ತು ಪೊಲೀಸರಲ್ಲಿ. A4 ಆರೋಪಿ ರಘು ಮನೆಯಲ್ಲಿ ಚಿನ್ನದ ಸರವೊಂದು ಸಿಕ್ಕಿದೆ. ಅದು ಸ್ವಾಮಿಗೆ ಸೇರಿದ ಚಿನ್ನದ ಸರ, ಉಂಗುರ, ವಾಚ್ ಹಾಗೆ ಬೆಳ್ಳಿಯ ಕಡಗ ನಾಪತ್ತೆಯಾಗಿತ್ತು. ಈಗ ಸರ ರಘು ಮನೆಯಲ್ಲಿ ಸಿಕ್ಕಿದೆ. ಹತ್ಯೆ ಬಳಿಕ ಸ್ವಾಮಿ ಮೈ ಮೇಲಿದ್ದ ಚಿನ್ನದ ಸರವನ್ನ ಗ್ಯಾಂಗ್ ದೋಚಿತ್ತು. ರಾಘವೇಂದ್ರ ಚಿನ್ನದ ಸರವನ್ನ A4 ಆರೋಪಿ ರಾಘವೇಂದ್ರ ತನ್ನ ಹೆಂಡತಿಗೆ ಕೊಟ್ಟಿದ್ದಾನೆ ಅನ್ನೋ ಮಾಹಿತಿ ಇತ್ತು. ಈಗ ರಾಘವೇಂದ್ರನ ಪತ್ನಿ ಬಳಿ ಇದ್ದಂತಹ ಚಿನ್ನದ ಸರವನ್ನು ಪೊಲೀಸರು ಸದ್ಯ ವಶಕ್ಕೆ ಪಡೆದುಕೊಂಡಿದ್ದಾರೆ. ಸದ್ಯ ಮುಖ್ಯ ಸಾಕ್ಷಿ ಆಗತ್ತೆ ರೇಣುಕಾ ಸ್ವಾಮಿಯ ಈ ಚಿನ್ನದ ಸರ. ಅದರ ಜೊತೆಗೆ ಉಂಗುರ ಎಲ್ಲೋಯ್ತು, ವಾಚ್ ಎಲ್ಲೋಯ್ತು, ಬೆಳ್ಳಿ ಕಡ್ಗ ಎಲ್ಲೋಯ್ತು, ಮತ್ತು ಆರಂಭದಲ್ಲಿ ಈಗ 4.5 ಲಕ್ಷ ಹಣವನ್ನೂ ಕೂಡ ತಗೊಂಡೋಗಿ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಇದೆ. ಆ ಹಣ ಎಲ್ಲಿದು, ಯಾರು ಕೊಟ್ಟಿದ್ದು, ಇವೆಲ್ಲವನ್ನ ತನಿಖೆಯನ್ನ ಮಾಡ್ತಾ ಹೋಗ್ತಾರೆ, ಮೂಲವನ್ನ ಹುಡುಕ್ತಾ ಹೋಗ್ತಾರೆ. ಸೊ ಇದೀಗ ಈ ಪ್ರಕರಣದಲ್ಲಿ ಮತ್ತೊಂದು ಸಾಕ್ಷ್ಯ ಚಿನ್ನದ ಸರ, ಅದು A4 ಆರೋಪಿಯಾಗಿರುವ ರಘು ಮನೆಯಲ್ಲಿ ಸಿಕ್ಕಿದೆ. ಆತ ತಗೊಂಡೋಗಿ ಆತನ ಹೆಂಡತಿ ಕೈಗೆ ಕೊಟ್ಟಿದ್ದಾರೆ. ಪೊಲೀಸರು ಅದನ್ನ ಸೀಸ್ ಮಾಡ್ಕೊಂಡು ಬಂದಿದ್ದಾರೆ, ವಶಕ್ಕೆ ಪಡೆದುಕೊಂಡು ಬಂದಿದ್ದಾರೆ. ಇದೀಗ ಸ್ವಾಮಿಯ ಮೊಬೈಲ್ ಸೇರಿದಂತೆ ಆತನ ಮೈ ಮೇಲಿದ್ದಂತಹ ಒಡವೆ, ಖಡ್ಗ ಆಗಿರ್ಬೋದು, ಉಂಗ್ರ, ಸರ ಎಲ್ಲ ಎಲ್ಲೋಯ್ತು ಅನ್ನುವಂತಹ ಪ್ರಶ್ನೆ ಇತ್ತು. ಅದರಲ್ಲಿ ಒಂದು ಈಗ ಸಿಕ್ಕಿದೆ. A4 ಆರೋಪಿ ರಘು ಮನೆಯಲ್ಲಿ ಚಿನ್ನದ ಸರ ಸಿಕ್ಕಿದೆ. ಇಷ್ಟು ಜನ ಕೊಲೆ ಅಂದ್ರೆ ಈಗ ಕೊಲೆ ಮಾಡಿರುವಂತಹ ಆರೋಪವನ್ನು ಒತ್ತಿರುವಂತವ್ರು ಪ್ರಕರಣ ಆದ್ಮೇಲೆ, ಕೊಲೆ ಆದ್ಮೇಲೆ ಆತನ ಸರವನ್ನ ತಗೊಂಡು ಹೋಗಿದ್ದಾರೆ ಅಂತ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಿದ್ದರಾಜು ನೀಡ್ತಾರೆ. ಸಿದ್ದರಾಜು, ಎಸ್, ಈ ಪ್ರಕರಣದಲ್ಲಿ ಪ್ರತಿಯೊಂದು ವಸ್ತುಗಳನ್ನು ಕೂಡ ಪೊಲೀಸರು ಸಾಕ್ಷ್ಯವಾಗಿ ಪರಿಗಣಿಸ್ತಾರೆ. ಕೊನೆಗೂ ಕೂಡ ಆತನ ಮೈ ಮೇಲಿದ್ದ ಒಡವೆಗಳು ಎಲ್ಲಿ ಅನ್ನೋದು ಉತ್ತರ ಸಿಗ್ತಾ? ಡೀಟೇಲ್ಸ್ ಕೊಡೋದಾದ್ರೆ. ಹೌದು ವಿದ್ಯಾ, ಏನು ಜನ ಕೊಲೆ ಮಾಡಿದ ಬಳಿಕ ಏನು ಮೃತದೇಹದ ಮೇಲಿನ ಒಡವೆಯನ್ನು ಕೂಡ ಬಿಡೋದಿಲ್ಲ ಅನ್ನೋದಕ್ಕೆ ಈ ಒಂದು ರೇಣುಕಾ ಸ್ವಾಮಿಯ ಕೊಲೆ ಸಾಕ್ಷಿ ಅಂತ ಹೇಳ್ಬೋದು. ಏನು ಚಿತ್ರದುರ್ಗದ A4 ಏನು ರೇಣುಕಾ ಸ್ವಾಮಿಯ ಕೊಲೆ ಪ್ರಕರಣದಲ್ಲಿ A4 ಆಗಿರುವಂಥ ರಾಘವೇಂದ್ರ ರೇಣುಕಾ ಸ್ವಾಮಿಯನ್ನು ಕಿಡ್ನಾಪ್ ಮಾಡ್ಕೊಂಡೋಗಿ ಅಲ್ಲಿ ರೇಣುಕಾ ಸ್ವಾಮಿಯನ್ನು ಕೊಲೆ ಪ್ರಕರಣದಲ್ಲೂ ಕೂಡ ಭಾಗಿಯಾಗ್ತಾರೆ. ಬಳಿಕ ರೇಣುಕಾ ಸ್ವಾಮಿಯ ಮೃತದೇಹವನ್ನು ಮೋರಿಗೆ ಎಸೆಯುವಂಥ ಸಂದರ್ಭದಲ್ಲಿ ಏನು ರೇಣುಕಾ ಸ್ವಾಮಿಯ ಮೃತದೇಹದ ಮೇಲಿದ್ದಂಥ ಒಂದು ಚಿನ್ನದ ಚೈನು ಹಾಗೂ ಬೆಳ್ಳಿಯ ಕರಡಿಗೆ, ಉಂಗುರ ಹಾಗೂ ವಾಚನ್ನು ಕೂಡ ಅಪಹರಿಸಿರುವಂಥದ್ದು. ಅದನ್ನು ತಂದು ನೇರವಾಗಿ ರಾಘವೇಂದ್ರ ಆತನ ಪತ್ನಿ ಕೈಗೆ ಕೊಟ್ಟಿರ್ತಾನೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಕಾಮಾಕ್ಷಿ ಠಾಣೆ ಪೊಲೀಸರು ಚಿತ್ರದುರ್ಗ ತಾಲೂಕಿನ ಮೆದೇಹಳ್ಳಿ ಗ್ರಾಮದಲ್ಲಿರುವಂಥ ರಾಘವೇಂದ್ರ ಅವರ ಮನೆಯಲ್ಲಿ ತಲಾಶ್ ನಡೆಸಿದ್ರು. ಏನು ಪತ್ನಿಯಿಂದಲೂ ಕೂಡ ಹಲವಾರು ವಿಚಾರಣೆಯನ್ನು ನಡೆಸಿದ್ರು. ಬಳಿಕ ಏನು ಮನೆಯಲ್ಲಿದ್ದಂಥ 4,50,000 ರೂಪಾಯಿ ಹಣ ಹಾಗೂ ಚಿನ್ನದ ಸರ ಮತ್ತು ಉಂಗುರ ಹಾಗೂ ವಾಚನ್ನು ಕೂಡ ಪಡೆದು ಇವನು ಸಾಕ್ಷ್ಯಗಳನ್ನು ಪೊಲೀಸರು ವಶಪಡಿಸಿಕೊಂಡಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಒಂದು ತನಿಖೆಯನ್ನು ಚುರುಕುಗೊಳಿಸಿರುವಂಥದ್ದು. ಹಾಗೆಯೇ ಚಿತ್ರದುರ್ಗ ನಗರದ 4 ಆರೋಪಿಗಳ ಮನೆಯಲ್ಲೂ ಕೂಡ ಸ್ಥಳ ಮಹಜರು ನಡೆಸಿರುವಂಥ ಕಾಮಾಕ್ಷಿ ಠಾಣೆ ಪೊಲೀಸರು ಅಗತ್ಯ ಸಾಕ್ಷ್ಯಾಧಾರಗಳನ್ನು ಪಡೆದಿರುವಂಥದ್ದು. ವಿದ್ಯಾ, ಓಕೆ, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ.